ಅಲ್ಲ ಈಗ ನೋಡ್ರಿ ಇಲೆಕ್ಷನ್ ಅನ್ಕೂಲ ಇವನ್ನೆಲ್ಲ ನೆನಪಾಗ್ತಾವ್ರಿ ಸ್ವಾಭಿಮಾನ ಮತ್ತೊಂದು. ಸೊ ಮತ್ತು ಅವರು ಇದನ್ನ ಇಶ್ಯೂ ಮಾಡೋರನ್ನ ಯಾರೆಲ್ಲ ಅವ್ರ ಜಾಗದಾಗ ಬೇರೆ ಪಾರ್ಟಿಯವ್ರು ಇದ್ರು ಮಾಡೋರು ಅದನ್ನ ಏನು ತಪ್ಪನ್ನಕ್ಕಾಗೋದಿಲ್ಲ. ಖರೆ ಜಗದೀಶ್ ಶೆಟ್ಟರ್ನ ಅದು ಹೊರಗಿನವ್ರು ಅನ್ನೋದನ್ನ ಜನ ಹೆಚ್ಚು ಕಮ್ಮಿ ಮರ್ತಾರೋ, ಚುನಾವಣೆ ಪೂರ್ತಿ ಮರಿತಾರೋ, ಅವ್ರನ್ನ ಸ್ವೀಕಾರ ಮಾಡ್ತಾರೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಜನ ಅಂತೇಳಿ ನನಗೆ ಆಸೆ. ಈ ಚುನಾವಣೆಯನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅಲ್ಲ ಸೀರಿಯಸ್ ನಾವು ನಮ್ಮ ಚುನಾವಣೆ ಹೆಂಗೆ ಮಾಡ್ತು ಅದೇ ಥರ ತೊಗೊಂಡ್ರೆ ಅಂದ್ರೆ ಈಗೇನು ಭಾಳ ಅಂದರೆ ಜಿದ್ದಿದ್ದು ಯಾರ ಜೊತೆ ಕುಸ್ತಿ ಹಿಡಿದು ಮಾಡಂತಿಲ್ಲ ನಾವ್ರೆ. ನಮ್ಮ ಚುನಾವಣೆ ಹೆಂಗೆ ಅಗದಿ ಆರಾಮಾಗಿ ಮಾಡ್ತಿದ್ದು, ಇದನ್ನು ಇಲೆಕ್ಷನ್ ಅದು ಆರಾಮಾಗಿ ಸಮಾಧಾನಲಿ ಶಾಂತಿ ನಮ್ಮ ಜನಕ್ಕೆ ಓಟ್ ಹಾಕ್ರಪ್ಪ ಅಂತ ಹೇಳ್ತೀವಿ. ಅದಕ್ಕೆ ಹಂಗೆ ನಾವು ಅಂದ್ರೆ ಸೀರಿಯಸ್ ಅಂದ್ರೆ ಏನು ನೀವು ಏನು ಜಗಳ ಮಾಡಂತೀರಿ ಅಲ್ಲ. ಯಾರದ್ರಿ ಖರ್ಚು ವಿಚಾರದಾಗ ಹಾಂ ನಮ್ಮ ರೊಕ್ಕಿಲ್ಲ ನಮ್ಮ ಬಿ ಜೆ ಪಿ ಅವ್ರು ಗೆಲ್ತಾರ್ರಿ ಅಲ್ಲ. ಅಲ್ಲಿ ಅಣ್ಣ ಸಾಹೇಬ್ ಜೊಲ್ಲೆ ಗೆಲ್ತಾರಂತ ಐತಿರಿ, ಓಡಾಡತಾರ ಅವರು ಎಲ್ಲಾರಿ. ನಮಗ್ ಕರ್ದಿಲ್ರಿ, ನಾವ್ ಇಲ್ಲೇ ಭಾಳ ಬಿಜಿ ಅದ್ರಿ ಬೆಳಗಾವಿ ಪಾರ್ಲಿಮೆಂಟ್ದಾಗ ರೀ. ಅಲ್ಲಿ ಇಲ್ಲೇ ಕೆಲಸ ಭಾಳ ಅದಾವ್ರಿ, ಇಲ್ಲೇ ಮಾಡ್ತೀವಿ. ಅವ್ರಲ್ಲಿ ಮಾಡಕತ್ತಾರಲ್ಲ ರೀ. ಲಖನ್ ಜಾರಕಿಹೊಳಿ ತಟಸ್ಥಾಗಿ ಉಳಿದಿದ್ದಾರೆ, ಎಲ್ಲೂ ಬರ್ತಾ ಇಲ್ಲ. ಅವ್ರು ಇಂಡಿಪೆಂಡೆಂಟ್ MLC ಇರ್ಲಾರ ಹೋಗೋದಲ್ಲಿ ಇನ್ನೂ ಏನೋ ಡಿಸಿಷನ್ ತಗೊಂಡಂಗೆ ಕಾಣೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆಲ್ಲ ಜೂನ್ 4ಕ್ಕೆ ಅವ್ರೇನು ಹೇಳ್ತಾರಲ್ಲ NDA 370 ಮ್ಯಾಗತಿ ಆರಾಮಾಗಿ ಬರ್ತಾವೆ, ಮೋದಿಯವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೋ. ಕಾಂಗ್ರೆಸ್ ದೇಶದಲ್ಲಿ ಡೆಫಿನೆಟ್ ಆಗಿ, ಯಾಕಂದ್ರೆ ನೀವು ಎಲ್ಲ ಬೇಸ್ ಅವ್ರು ಕಳ್ಕೊತಿದಾರೆ. ನೀವೇ ನೋಡ್ತಾ ಕರ್ನಾಟಕ ತೆಲಂಗಾಣ 2 ಬಿಟ್ರೆ ಎಲ್ಲೂ ಬೇಸ್ ಇಲ್ಲ ಅವ್ರದ. ಅಲ್ಲ ಬಂದ್ರೆ ಒಳ್ಳೇದು ಅಲ್ಲ ಅಲ್ಲಲ್ಲ ನಾ ಏನಿಲ್ಲ, ಜಾಸ್ತಿ ಸೀಟ್ ಏನೋ ಬಂದ್ರೆ MLAಗಳು ಅತ್ಯಂತರ ಆಗೋ ಪರಿಸ್ಥಿತಿ ಬರ್ಬೋದತ್ ಹಂಗ ಅನಿಸ್ತೈತ್ರಿ. ಅವ್ರ ಮೈಂಡ್ ಒಳಗೆ ಏನಿದೆ ನೋಡ್ಬೇಕಲ್ಲ. DK ಶಿವಕುಮಾರ್ ಹೇಳ್ತಾ ಇದಾರೆ, ನಾನು ಒಕ್ಕಲಿಗರ ಸಮುದಾಯದಲ್ಲಿ ಸಮಾವೇಶದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ, ಅವರೇ ಮಾತಾಡ್ತಾ ಇದ್ದಾರೆ. ಈಗ ಅವ್ರ ವಿಷಯ ನಾ ಏನ್ ಹೇಳಿ, ನೀವು ಅವ್ರಿಗೆ ಕೇಳ್ಬರಲ್ಲ ರೀ. CM ಈಗ DK ಶಿವಕುಮಾರ್ ಅವ್ರು ಅಲ್ಲಿ ಹೇಳಿದ್ದು, ಈಗ ನಾ ಏನು ಬದಲಾವಣೆಗಳು ಅಂದ್ರೆ ಈಗ ನೋಡ್ರಿ, ಅವ್ರು ಓಟ್ ತಗೊಳಕ್ ಅಲ್ಲ, ಓಟ್ ತಗೊಳಕ್ ಅವರು ಮಾಡವ್ರಿ, ಕುಮಾರಸ್ವಾಮಿ ಅವ್ರು ಮಾಡವ್ರಿ. ಇವೆಲ್ಲ ಪಾಲಿಟಿಕ್ಸ್ ಏನ್ ಮಾಡಕ್ ಆಗೋದಿಲ್ಲ. ಚಲೋ ಐತೆ ಎಲ್ಲ ಕಡೆ. ನಾವು ನಾಗನೂರ್ ದೊಡ್ಡ ಸಭೆ ಮಾಡಿದ್ವಿ, ಮಾಡಿ ನಮ್ಮ ಜನ ಎಲ್ಲ BJP ಮಾಡ್ಬೇಕು ಎಲ್ಲರೂ ಹೇಳಿದ್ವಿ. ಸೊ ಆ ಥರ ಟ್ರೆಂಡ್ ಇದೆ, ಚಲೋ ಆಗ್ತೈತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.